ಕಾಶಿ ರಾಜ್ಯ ಕಾಶ್ಯ ಅಂತ ಅವನ ಹೆಸರು. ಕಾಶ್ಯ ನಾಳೆ ಸ್ವಯಂವರ ಏರ್ಪಡಿಸಿರ್ತಾನೆ. ಯಾರಿಗೆ ಅಂತ ಹೇಳಿದ್ರೆ ಅವನ ಮೂರು ಮಕ್ಕಳ ಹೆಸರು ಅಂಬೆ, ಅಂಬಿಕೆ, ಅಂಬಾಲಿಕೆ ಅಂತ. ಇವರು ಹಿಂದಿನ ದಿವಸ ಅಂಬೆ ವಾಯುವಿಹಾರಕ್ಕೆ ಹೋಗ್ಬೇಕಾದ್ರೆ ಸಾಲ್ವ ದೊರೆ ಅಂತ ಒಬ್ಬನಿರ್ತಾನೆ. ಅವನ ರಾಜ್ಯದ ಹೆಸರು ಸಾಲ್ವ, ಅವನ ಹೆಸರು ಕೂಡ ಶಾಲ್ವ ಅಂತ. ಸೊ ಅವನನ್ನು ನೋಡಿ ಅಂಬೆಗೆ ಮನಸ್ಸಾಗ್ತದೆ, ಅವನ ಮೇಲೆ ಪ್ರೀತಿ ಆಗ್ತದೆ. ಪ್ರೀತಿಯಾಗಿ ಅಂಬೆ ಮತ್ತೆ ಅವನು ಮಾತಾಡಿಕೊಂಡು, ನಾಳೆ ಸ್ವಯಂವರ ಇದೆ, ನೀನು ಬರಬೇಕು, ನೀನು ಬಂದು ಇಲ್ಲಿ ಎಲ್ಲ ರಾಜರನ್ನು ಜಯಿಸಿದರೆ ನಾನು ವರಿಸ್ತೇನೆ. ಅದಕ್ಕೆ ಶಾಲ್ವ ಕೇಳ್ತಾನೆ, ಒಂದು ವೇಳೆ ನಾನು ಸ್ವಯಂವರದಲ್ಲಿ ಗೆಲ್ಲದೇ ಇದ್ರೆ ಅವಾಗಲೂ ನಾನು ನಿನ್ನನ್ನೇ ವರಿಸ್ತೇನೆ ಅಂತ ಅವಳು ಹೇಳ್ತಾಳೆ. ಈ ತರ ಅವಳು ಮೊದಲೇ ಮಾತು ಕೊಟ್ಟಿರ್ತಾಳೆ, ಒಂದು ದಿವಸ ಮುಂಚೆನೆ. ಮಾತು ಕೊಟ್ಟಿದ್ಮೇಲೆ ಮರು ದಿವಸ ಇದು ಸ್ವಯಂವರ ನಡಿಬೇಕಾದ್ರೆ ಅಲ್ಲಿ ಭೀಷ್ಮನಿಗೆ ಮಾಹಿತಿ ಹೋಗಿರೋದ್ರಿಂದ ಅವನು ಬರ್ತಾನೆ. ಭೀಷ್ಮ ಆಮಂತ್ರಣವಿಲ್ಲದೆ ಬರುವವ. ಆಮಂತ್ರಣ ಇಲ್ಲದೆ ಬಂದು ಅವನು ಯುದ್ಧ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಭೀಷ್ಮ ಅಂದ್ರೆ ಅಷ್ಟು ಪರಾಕ್ರಮಿ. ಅವನ ಎದುರುಗಡೆ ಯುದ್ಧ ಮಾಡುವವರು ಯಾರು ಇಲ್ಲ. ಅವನು ನೇರವಾಗಿ ಹೇಳ್ತಾನೆ ಈ ಮೂರು ಹುಡುಗಿಯರಿಗೆ, ಅಂಬೆ, ಅಂಬಿಕೆ, ಅಂಬಾಲಿಕೆಗೆ, ನನ್ನ ರಥ ಹತ್ಕೊಳ್ಳಿ. ಮತ್ತೆ ಉಳಿದ ರಾಜರಿಗೆ ಹೇಳ್ತಾನೆ, ನೀವು ಯಾರೆಲ್ಲ ನನ್ನ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ, ಯಾರೆಲ್ಲ ಇವರನ್ನು ಕರ್ಕೊಂಡು ಹೋಗೋದಾಗೆ ನಿಲ್ಲಿಸ್ಲಿಕ್ಕೆ ರೆಡಿ ಇದ್ದೀರಾ, ಬನ್ನಿ ಯುದ್ಧಕ್ಕೆ ಅಂತ. ಆಗ ಅಲ್ಲಿ ಇಷ್ಟರವರೆಗೆ ನಡೆದ ಯುದ್ಧದಲ್ಲಿ ಶಾಲ್ವನೇ ಮೇಲ್ಗೈ ಸಾಧಿಸಿರ್ತಾನೆ. ಮೇಲ್ಗೈ ಸಾಧಿಸಿರುವಾಗ ಇನ್ನು ಭೀಷ್ಮ ಹೀಗೆ ಹೇಳುವಾಗ ಅವನು ಅಂಬೆಯ ಮೇಲೆ ಪ್ರೀತಿಯಿಂದ ಪ್ರಯತ್ನ ಮಾಡ್ತಾನೆ ಭೀಷ್ಮನ ಜೊತೆ ಯುದ್ಧ ಮಾಡ್ಲಿಕ್ಕೆ. ಭೀಷ್ಮನ ಒಂದೇ ಒಟ್ಟಿಗೆ ಅವನು ಬೀಳ್ತಾನೆ. ಬಿದ್ಮೇಲೆ ಭೀಷ್ಮ ಇವ್ರು ಮೂವರನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ್ಮೇಲೆ ಇವ್ರು ಮೂವರನ್ನು ಅರಮನೆಯಲ್ಲಿ ಇಟ್ಟು ಈ ಚಿತ್ರವೀರನಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಯಾಕಂದ್ರೆ ಭೀಷ್ಮ ಬ್ರಹ್ಮಚಾರಿ ಎಲ್ಲ ಮೊದಲೇ ಪ್ರತಿಜ್ಞೆ ಮಾಡಿದ್ದಾನೆ. ಸೊ ಆಗ ಅವರು ಹುಡುಗಿಯರು ಬಂದು ಕೇಳುವಾಗ ಈ ಹುಡುಗಿಯರನ್ನು ಕರೆದು ಕೇಳ್ತಾನೆ, ನಿಮ್ಮನ್ನು ಮೂವರನ್ನು ನನ್ನ ತಮ್ಮನಾದ ಅಂದರೆ ನನ್ನ ತಂದೆ ಇನ್ನೊಬ್ಬ ಮಗನಾದ ಚಿತ್ರವೀರ್ಯನಿಗೆ ಮದುವೆ ಮಾಡಿಕೊಡುವ ಪ್ಲ್ಯಾನಲ್ಲಿದ್ದೀನಿ ಅಂತ. ಸೊ ಆಗ ಅಂಬೆ ಹೇಳ್ತಾರೆ, ನನಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಹೇಳುವಾಗ ಭೀಷ್ಮ ಧಾರಾಳವಾಗಿ ಮಾತಾಡ್ಬೋದು. ಆಗ ಅಂಬೆ ಹೇಳ್ತಾಳೆ, ನಾನು ಹೀಗೆ ಒಂದು ದಿನದ ಮುಂಚೆನೆ ಇವನಿಗೆ ಸಾಲ್ವ ಭೂಪತಿಗೆ ಮಾತು ಕೊಟ್ಟಿದ್ದೇನೆ, ಈ ಥರ ಅವನು ಕೂಡ ಒಪ್ಕೊಂಡಿದ್ದಾನೆ. ನಾನು ನಿಮ್ಮ ತಮ್ಮನನ್ನು ಮದುವೆ ಆಗೋದಕ್ಕಿಂತ ನನ್ನನ್ನು ಅವನ ಹತ್ರ ಕಳಿಸಿಕೊಡಿ ಅಂತ ಹೇಳ್ತಾರೆ. ಭೀಷ್ಮ ಇದು ವಿಚಾರವನ್ನು ನೀನು ಮೊದಲೇ ಹೇಳಿದರೆ ಅಲ್ಲೇ ಕಳಿಸಿಕೊಡ್ತಿದ್ದಲ್ಲ, ಸೊ ಈಗ ತಿಳಿದ್ರಿಂದ ಈಗ ಕಳಿಸಿಕೊಡ್ತೇನೆ ಅಂತ ಅವರ ರಾಜ ಪುರೋಹಿತರ ಜೊತೆ ಕಳಿಸಿಕೊಡೋದು ಸಾಲ್ವನಲ್ಲಿ ಕಳಿಸಿಕೊಟ್ಟಾಗ ಸಾಲ್ವ ಇವಳು ತಿಳ್ಕೊಂಡಿರ್ತಾಳೆ, ಸಾಲ್ವ ಇವಳನ್ನು ಸ್ವಾಗತ ಮಾಡ್ತಾನೆ ಹಾಗೆ ಹೀಗೆ ಅಂತೆಲ್ಲ ತಿಳ್ಕೊಂಡು ಇವನಿಗೆ ಕರ್ಕೊಂಡೋಗೋ ಪುರೋಹಿತನಿಗೆಲ್ಲ ಭರವಸೆ ಕೊಡ್ಲಿಕ್ಕುಂಟು. ಅವರು ಒಂದು ಪುರೋಹಿತ ಅಂದರೆ ಒಂದು ವಯಸ್ಸಾದವರು. ಸೊ ಅವರಿಗೆಲ್ಲ ಭರವಸೆ ಕೊಡ್ಲಿಕ್ಕೆ, ನಾನು ನಿಮ್ಗೆ ಇಷ್ಟು ವರಹ ಕೊಡ್ತೀನಿ, ಇಷ್ಟು ದುಡ್ಡು ಕೊಡ್ತೀನಿ ಅಂತೆಲ್ಲ ಭರವಸೆ ಕೊಟ್ಕೊಂಡು ಕರ್ಕೊಂಡೋಗೋದು. ಕರ್ಕೊಂಡೋದ್ಮೇಲೆ ಅಲ್ಲಿ ಸಾಲ್ವ ನೋಡಿದ ಕೂಡಲೇ ಸಾಲ್ವನಿಗೆ ಸಿಟ್ಟು ಬರ್ತದೆ. ನೀನು ಅಲ್ಲಿ ಹೋಗಿ ಅವನ ಜೊತೆ ಇದ್ದು ಇಲ್ಲಿಗೆ ಬಂದರೆ ನಿನ್ನನ್ನು ಯಾರು ಸ್ವೀಕಾರ ಮಾಡ್ತಾರೆ ಅಂತ ಸಾಲ್ವ ವಿರೋಧಿಸ್ತಾನೆ. ತುಂಬ ಬೈದು ಹೀಯಾಳಿಸಿ ಕಳಿಸ್ತಾನೆ. ಹೀಯಾಳಿಸುವಾಗ ಇವಳು ಬೇರೆ ಪುರೋಹಿತರಿಗೆ ಮಾತು ಕೊಟ್ಟಿದ್ದಾಳೆ. ಸೊ ಅವಳ ಮೈಯಲ್ಲಿರೋ ಆಭರಣಗಳನ್ನೆಲ್ಲ ಪುರೋಹಿತರಿಗೆ ಕೊಟ್ಟು ಅವರ ಆಸೆಯನ್ನು ಈಡೇರಿಸಿ ಇವಳು ಮತ್ತೆ ಭೀಷ್ಮನಲ್ಲಿಗೆ ಬರ್ತಾಳೆ. ಭೀಷ್ಮನಲ್ಲಿಗೆ ಬಂದು, ಈಗ ಅವತ್ತು ನೀನು ಸ್ವಯಂವರದಿಂದ ನನ್ನನ್ನು ಎಳ್ಕೊಂಡು ಬಂದಿರೋದು ನನಗಾಗಿ ಸಾಲ್ವ ಕೂಡ ನನ್ನನ್ನು ಸ್ವೀಕರಿಸ್ತಾ ಇಲ್ಲ, ನೀನೇ ನನ್ನನ್ನು ಮದುವೆ ಆಗಬೇಕು ಅಂತ. ಅದಕ್ಕೆ ಭೀಷ್ಮ ಕಡಾಖಂಡಿತವಾಗಿ ಒಪ್ಪುದಿಲ್ಲ. ಯಾಕಂದ್ರೆ ಅವನು ಮದುವೆ ಆಗೋದಿಲ್ಲ ಅಂತ ಹೇಳಿರ್ತಾನಲ್ಲ. ಅದನ್ನು ಕಂಡು ಅಂಬೆ ಇನ್ನು ಏನು ಮಾಡೋದು, ನನಗೆ ನ್ಯಾಯ ಸಿಗ್ಬೇಕಲ್ಲ, ನಾನು ಅಲ್ಲಿ ಹೋದ್ರೆ ಅವನು ಒಪ್ಕೊಳ್ತಾ ಇಲ್ಲ, ಇಲ್ಲಿ ಹೋದ್ರೆ ಭೀಷ್ಮ ಒಪ್ಕೊಳ್ತಾ ಇಲ್ಲ, ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಿ ಅಂಬೆ ಪರಶುರಾಮರ ಹತ್ರ ಹೋಗಿ ಕೇಳೋದು, ನಿಮ್ಮ ಶಿಕ್ಷಣದ ಭೀಷ್ಮ ಈ ರೀತಿ ಮಾಡಿದ್ದಾನೆ, ನನಗೊಂದು ನ್ಯಾಯ ಒದಗಿಸಬೇಕು ಅಂತ. ಪರಶುರಾಮ ಅದಕ್ಕೆ ಒಪ್ಕೊಳ್ತಾರೆ.